ತುಂಬ ಖುಷಿಯಾಗುತ್ತೆ ಈ ಸಿನಿಮಾದ ಒಂದು ಪಾರ್ಟ್ ಆಗಿರೋದು. ನಾನು ಪರಮೇಶ್ ಸರ್ ನನ್ನ ಬಿಚ್ಚುಗತ್ತಿ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಬಂದು ಈ ಕಥೆನ ಹೇಳಿಸಿದ್ರು. ಕಂಟೆಂಟ್ಗೆ ಒತ್ತು ಕೊಟ್ಟು ಈ ಸಿನಿಮಾನ ನಾವು ಮಾಡಿದ್ದೀವಿ. ಯಾವುದೇ ಹೀರೋಯಿಸಮ್ ಆಗಿರಲಿ, ಬೇರೆ ಥರದ್ದು ಒಂದು ಕಮರ್ಷಿಯಲ್ ಆಗಿ ನಾವು ಹೋಗಿಲ್ಲ. ಸಿನಿಮಾ ಕಂಟೆಂಟ್ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಾವು. ಸೊ ಇವತ್ತಿನ ಫ್ಯಾಮಿಲಿಯಲ್ಲಿ ಈ ಥರದ ಒಂದಷ್ಟು ಇಶ್ಯೂಗಳು ನಡೀತಿದೆ. ಆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಿದ್ದೀವಿ. ಆ ಕಥೆಗೆ ಏನೇನು ಬೇಕು ಅದನ್ನೆಲ್ಲ ಪ್ರೊಡ್ಯೂಸರು 100% ಅಲ್ಲ 1000% ಕೊಟ್ಟು ಅದನ್ನು 100% ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಕೂಡ ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಮಾಡಿದ್ದೀವಿ. ಸೊ ಡೈರೆಕ್ಟರ್ ಥ್ಯಾಂಕ್ ಯು ನನಗೆ ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂದರೆ ಕಲಾವಿದನಾಗಿ ನಮಗೂ ಬೇರೆ ಬೇರೆ ಪಾತ್ರಗಳು ಬೇಕಾಗಿರುತ್ತೆ. ಯಾಕಂದರೆ ಹಿಸ್ಟಾರಿಕಲ್ ಒಂದು ಕ್ಯಾರೆಕ್ಟರಲ್ಲಿ ನಾನು ಬಂದಿದೆ. ಸೊ ಅವಾಗ ತುಂಬ ಜನ ಹೇಳಿದ್ರು ನನಗೆ, PC ಸೆಂಟರ್ ಆಡಿಯನ್ಸ್ ಅಂತ ಏನಿದಾರಲ್ಲ ಅವರೆಲ್ಲ ಹೇಳಿದರು, ನಿಮಗೆ ಬೇಕಾಕೊಂಡಿರೋ ಸಿನಿಮಾ ಮಾಡಿದ್ರ ನೀವು, ನನಗೆ ಬೇಕಾಗಿರೋ ಸಿನಿಮಾ ಮಾಡಿ ಅಂತ. ಸೊ ಆ PC ಸೆಂಟರ್ ಆಡಿಯನ್ಸ್ ಎಲ್ಲರಿಗೂ ಬೇಕಾಗಿರೋವಂಥ ಒಂದು ಸ್ಟ್ರಾಂಗ್ ಕಥೆ ಇರುವಂಥ ಕಂಟೆಂಟ್ ಇದು. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ನಾಗೇಶ್ ಸರ್ ಬಗ್ಗೆ ಎಲ್ಲರೂ ಹೇಳಿದ್ರು. ಸೊ ಅಷ್ಟೇ ಚೆನ್ನಾಗಿ ನಾಗೇಶ್ ಸರ್, ಮದನರಣಿ ಮೇಡಮ್, ಮಂಜು ಮಾಸ್ಟರ್ ಎಲ್ಲ ಸಖತ್ತಾಗಿದ್ದಾರೆ. ಮತ್ತು ನನ್ನ ಅದೃಷ್ಟ ಅನಿಸುತ್ತೆ ಮನೋಮೂರ್ತಿ ಸರ್, ಜಯಂತ್ ಕಾಕಿಣಿ ಸರ್, ಚಿನ್ಮಯಿ ಸರ್, ನಿಮ್ಮಂತೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳ ಜೊತೆ ನನ್ನ ಸಿನಿಮಾಗೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಆಗಿರೋದು. ಮತ್ತೆ ಇದು ಒಂದು ಹಿಸ್ಟ್ರಿ ಏನು ಗೊತ್ತೀನಿ ನಾನು. ಇದು ಮತ್ತೆ ನನ್ನ ಲೈಫಲ್ಲಿ ನನಗೆ ಸಿಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸರ್, ಮನು ಸರ್ ಥ್ಯಾಂಕ್ ಯು ಸೋ ಮಚ್, ಜಯಂತ್ ಸರ್ ಥ್ಯಾಂಕ್ ಯು, ಚಿನ್ಮಯ್ ಥ್ಯಾಂಕ್ ಯು. ಪಾತ್ರ ಇದು ಗೌತಮ್ ಅಂತ, ಜಸ್ಟ್ ಮ್ಯಾರಿಡ್ ಕಪಲ್, ಜಸ್ಟ್ ಮ್ಯಾರಿಡ್, ಹೊರದೇಶದಿಂದ ಬಂದು ತನ್ನ ಸ್ವಂತ ರಿಲೇಷನ್ನ ಹುಡುಗಿನೇ ಮದುವೆ ಆಗುವಂಥ ಒಂದು ಪಾತ್ರ ಇದು. ಒಂದು 5 to 10 days ಅಲ್ಲಿ ಮದುವೆ ಆಗಿ ಇನ್ನೊಂದು 15 days 20 days ಅಲ್ಲಿ ಇದಿಷ್ಟು ಡ್ರಾಮಾ ನಡೆಯುತ್ತೆ. ತುಂಬ ಇಂಟೆನ್ಸ್ ಇದೆ. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಜನನು ಈ ಇಶ್ಯೂನ ಫೇಸ್ ಮಾಡಿದ್ದಾರೆ. ತುಂಬ ಫ್ಯಾಮಿಲಿಗಳಲ್ಲಿ ಈ ಇಶ್ಯೂ ನಡೆಯುತ್ತೆ. ನಿಮಗೆ ಹೊರಗಡೆಗೆ ಬರೀ ಅದು ರೊಮ್ಯಾನ್ಸು ಅದು ಇದು ಅಂತ ಕಾಣಿಸ್ಬೋದು. ಬಟ್ ಕಂಪ್ಲೀಟ್ ಆಗಿ ಇದು ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. February 9th ತುಂಬ ದೊಡ್ಡ ದಿನ ನನ್ನ ಲೈಫಲ್ಲಿ. ಫೆಬ್ರವರಿನೇ ಬಿಚ್ಚುಗತ್ತಿ ಸಿನಿಮಾ ಕೂಡ ರಿಲೀಸ್ ಆಗಿದ್ದು. ನೆಕ್ಸ್ಟ್ February 9th ಈ ಸಿನಿಮಾ ರಿಲೀಸ್ ಆಗ್ತಿದೆ. ತಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ ನನ್ನ ಮೇಲೆ, ನನ್ನ ಸಿನಿಮಾ ತಂಡದ ಮೇಲೆ ಇರಬೇಕು ಅಂತ ನಾನು ಇಲ್ಲಿಂದನೇ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಇದು ಒಂಥರ ಆ್ಯಕ್ಷನ್ನೇ ಸರ್, ಇದು ಬೇರೆ ಥರ ಆ್ಯಕ್ಷನ್ನು. ಆ್ಯಕ್ಚುಲಿ ಫೈಟರ್ಸ್ಗಳ ಜೊತೆ ಓಡಾಡ್ತಿದ್ದೆ, ಇದು ಹೀರೋಯಿನ್ ಜೊತೆ ಓಡಾಡ್ತಿದ್ದೀನಿ ಅಷ್ಟೇ. ಬಟ್ ಇದು ಇಷ್ಟು ಚೆನ್ನಾಗಿ ಬರೋಕ್ಕೆ ಮೇನ್ ಕಾರಣನೇ ಪರಮೇಶ್ ಸರ್ ಪ್ಲಸ್ ಕ್ಯಾಮ್ರಾಮನ್, ಹಾಗೆ ನಮ್ಮ ಕೊರಿಯೋಗ್ರಾಫರ್ಸ್ ಮದನರಣಿ ಮೇಡಮ್. ಇವ್ರು 3 ಜನ ನಿಂತ್ಕೊಂಡು ಒಂದು ಡಿಸೈನ್ ಆಗಿ ಲಾಸ್ಟಲ್ಲಿ ನಾನು ಹೋಗಿ ಮಾನಿಟರ್ ಇವರು ಟೇಕ್ ನಾನು ಆ ಥರ ಮಾಡೋದ್ರ ಪರಿಸ್ಥಿತಿ ಇತ್ತು. ಸೊ ತುಂಬ ಚೆನ್ನಾಗಿ ಬಂದಿದೆ. ನಾನು ಆಗಲೇ ಹೇಳಿದಾಗ ಇದು ಯಾವುದು ಕಮರ್ಷಿಯಲ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹೀರೋ ಇಂಟ್ರೊಡಕ್ಷನ್ನು, ಒಂದು ಸಾಂಗು, ನಿಮ್ಗೆ ಸಿನಿಮಾ ಓಪನಿಂಗೇ ಕಥೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಕಥೆಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ. ಮಂಜು ಮಾಸ್ಟರ್ ಜೊತೆ ನಾನು ವರ್ಕ್ ಮಾಡಲ್ಲ, ತುಂಬ ಒಳ್ಳೆ ಮಾಸ್ಟರ್, ಸಕ್ಕ ಸ್ಪೀಡು ಮಾಸ್ಟರು, ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಅಂದರೆ ಆ ಕ್ಯಾರೆಕ್ಟರ್ಗೆ ಒಬ್ಬ ಕಮರ್ಷಿಯಲ್ ಹೀರೋನ ಬಿಟ್ಟು ಆ ಗೌತಮ್ ಅನ್ನೋ ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡುತ್ತೆ, ಎಷ್ಟು ಹೊಡಿಯುತ್ತೆ, ಸೊ ಆ ಥರ. ಮತ್ತು ಅದು ಇದ್ರದ್ದು ಫೈರ್ದು ಬಂದು ಮಾಸ್ಟರ್ ಮಾಡಿದ್ದು. ಸೊ ಮಾಸ್ಟರ್ ಜೊತೆ 2 ಫೈಟು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಫ್ಯೂಚರ್ ತುಂಬ ಸಿನಿಮಾಗಳು ಮಾಡಬೇಕು ಅಂತ ಬರೀ ಆ್ಯಕ್ಷನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಲ್ಲ. ಮಾಸ್ಟರ್ಗಳೆಲ್ಲ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಸೆಟ್ಸ್ಗಳು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ. ಥ್ಯಾಂಕ್ ಯು ಮಾಸ್ಟರ್, ನಿಮ್ಮ ಜೊತೆ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.